ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭ ಮಾಸ ಭವಿಷ್ಯವನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ದ ಹಾಗೇನೆ ಈಗ ನಮಗೆ ಶ್ರಾವಣ ಮತ್ತು ಭಾದ್ರಪದ ಇರತಕ್ಕಂತಹ ಮಾಸ. ಈಗಾಗಲೇ ಶ್ರಾವಣ ಮಾಸದಿಂದ ನಮಗೆ ಅತ್ಯಂತ ಶುಭ ಕಾಲಗಳು, ಶುಭ ಪರ್ವದ ದಿನಗಳೆಲ್ಲ ಶುರುವಾಗಿ ಹೋಗಿದೆ. ಅದು ಭಾದ್ರಪದಕ್ಕೂ ಸಹ ಕಂಟಿನ್ಯೂ ಆಗ್ತಾ ಅನೇಕ ಹಬ್ಬಗಳು, ಅನೇಕ ವ್ರತಗಳು ಬಂದು ಹೋಗ್ತಾ ಇರ್ತವೆ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳ ವಿಶೇಷ ದಿನಗಳು ಯಾವ್ಯಾವ್ದು, ಏನೇನು ದಿನದ ವಿಶೇಷತೆಗಳು ಬರ್ತವೆ ಅನ್ನೋದನ್ನ ನಾವು ಮೊದಲನೇದಾಗಿ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 1ನೇ ತಾರೀಕು 9ನೇ ತಿಂಗಳು 2026 ಮಂಗಳ ಗೌರಿ ವ್ರತ ಇರುತ್ತೆ. ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗೌರಿ ವ್ರತ ಇರತಕ್ಕಂಥದ್ದು. ಇನ್ನು 4ನೇ ತಾರೀಕು 9ನೇ ತಿಂಗಳು 2026 ಕೃಷ್ಣ ಜನ್ಮಾಷ್ಟಮಿ ಇರೋದು. ತೋಳಪ್ಪರ್ ಮತ್ತು ಮನ್ನಾರ್ ಕೃಷ್ಣ ಜಯಂತಿ ಇರತಕ್ಕಂತಹದ್ದು. ಅಂದು ಚಂದ್ರೋದಯ ರಾತ್ರಿ 12 ಗಂಟೆಗೆ ಆಗತ್ತೆ. ಸೊ ಹಾಗಾಗಿ ಆ ಒಂದು ಅರ್ಧರಾತ್ರಿಯ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಜನ್ಮಿಸಿರೋದ್ರಿಂದಾಗಿ ಈ ವಿಶೇಷ ಆಚರಣೆ 12 ಗಂಟೆಗೆ ನಡೆಯತಕ್ಕಂಥದ್ದು. ಇನ್ನು 5ನೇ ತಾರೀಕು 9ನೇ ತಿಂಗಳು 2026 ಶ್ರಾವಣದ ಕೊನೆ ಶನಿವಾರ, ಶ್ರಾವಣ ಮಾಸದ ಕೊನೆ ಶನಿವಾರ ಇರತಕ್ಕಂಥದ್ದು. ಇನ್ನು ಇದೇ ಶ್ರಾವಣ ಮಾಸದ ಕೊನೆ ಶನಿವಾರದ ದಿವಸ ಯಾರೆಲ್ಲ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂತಹ ವಿಶ್ವದ ಪ್ರಪ್ರಥಮವಾಗಿರ್ತಕ್ಕಂತಹ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ದಕ್ಷಿಣ ಮುಖ ಹನುಮ ಸಮೇತ ಶನೇಶ್ವರ ಸ್ವಾಮಿಗೆ ಯಾರು ಬಂದು ಎಳ್ಳೆಣ್ಣೆ ಅಭಿಷೇಕವನ್ನ ನಿಮ್ಮ ಕೈಯಾರೆ ಮಾಡ್ತಿರೋ, ಅಥವಾ ಯಾರು ಆ ದೇವಸ್ಥಾನಕ್ಕೆ ಬಂದು ನಿಮ್ಮ ಕೈಯಾರೆ ಸ್ವಾಮಿಯನ್ನ ಸ್ಪರ್ಶಿಸಿ ದರ್ಶನವನ್ನ ಮಾಡ್ಕೊಳ್ತಿರೋ ಅಂಥವರೆಲ್ಲರಿಗೂ ಸಹ ಸ್ವತಃ ನಾವೇ ಹನುಮ ರಕ್ಷೆಯನ್ನ ನಿಮ್ಮ ಕೈಗೆ ಉಚಿತವಾಗಿ ಕಟ್ತೀವಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸಿರೋದಿಲ್ಲ. ಬಂದಂಥವ್ರು ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ಎಲ್ಲರಿಗೂ ಗೊತ್ತಿದೆ, ಶ್ರೀನಿವಾಸ ದೇವರನ್ನ ಪೂಜೆ ಮಾಡೋದು, ಹನುಮಂತನ ಪೂಜೆ ಮಾಡೋದು, ನರಸಿಂಹ ದೇವರನ್ನ ಪೂಜೆ ಮಾಡೋದು, ವಿಷ್ಣುವಿನ ಒಕ್ಲೆಲ್ಲ ಅವತ್ತು ತುಂಬಾ ಚೆನ್ನಾಗಿ ಕೆಲವೊಬ್ರು ಭಿಕ್ಷಾಟನ ಸ್ವರೂಪದಲ್ಲಿ ದಾಸಪ್ಪಂದರಾಗಿರಬಹುದು, ತುಂಬಾ ಜನ ಒಂದು ಭಿಕ್ಷಾಟನೆ ಮಾಡಿ ಗೋವಿಂದ ಗೋವಿಂದ ಅಂತ ಹೇಳಿ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಹನುಮಂತನ ಉಪಾಸನೆಯನ್ನ ಮಾಡೋದಕ್ಕೆ ಇದು ಪರ್ವಕಾಲ. ಹಾಗಾಗಿ ಅಂತಹ ಒಂದು ಪರ್ವಕಾಲದಲ್ಲಿ ಯಾರೆಲ್ಲ ಕೊನೆ ಶ್ರಾವಣ ಶನಿವಾರದ ದಿವಸ ಬರ್ತಿರಲ್ಲ ಆಶ್ರಮಕ್ಕೆ, ಅಂಥವ್ರಿಗೆಲ್ಲರಿಗೂ ಸಹ ಪೀಡೆ ಪಿಶಾಚಿಗಳಿಂದ ಯಾವುದೇ ರೀತಿಯಾದಂತಹ ಮಾಟ ಮಂತ್ರಗಳಾಗಿರಬಹುದು, ದೃಷ್ಟಿದೋಷಗಳಾಗಿರಬಹುದು, ನರದೃಷ್ಟಿ, ನಾರಿ ದೃಷ್ಟಿ, ಪೀಡದೃಷ್ಟಿ, ಪಿಶಾಚ ದೃಷ್ಟಿ, ಪ್ರೇತ ದೃಷ್ಟಿ, ಪಶು ದೃಷ್ಟಿ, ಪಕ್ಷಿ ದೃಷ್ಟಿ, ಸರ್ವದೃಷ್ಟಿಯೂ ಸಹ ನಿವಾರಣೆ ಆಗಬೇಕು ಅಂತ ಹೇಳಿ ಜೀವನದ ಅಭಿವೃದ್ಧಿಗೋಸ್ಕರ ಅಂತಾನೆ ಒಂದು ವಿಶೇಷವಾಗಿ ಆ ಒಂದು ರಕ್ಷಾ ಕವಚವನ್ನ ಕಟ್ಕೊಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಹ ಇರುತ್ತೆ. ತಾವೆಲ್ಲರೂ ಸಹ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯನ್ನ ಹಾಕಿ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿ, ಪ್ರಪಂಚದಲ್ಲಿ ಎಲ್ಲೂ ಇರ್ತಕ್ಕಂತಹ, ಎಲ್ಲೂ ನಿಮಗೆ ನೋಡೋದ ಕಂಡು ಕೇಳರಿಯದ, ನೋಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಅತ್ಯಪರೂಪವಾದಂತಹ ವಿಗ್ರಹಕ್ಕೆ ಸ್ವತಃ ನೀವೇ
ಪೂಜೆಗಳನ್ನ ಮಾಡೋದ್ರಿಂದಾಗಿ ನಿಮಗಿರ್ತಕ್ಕಂತಹ ಶನಿ ದೃಷ್ಟಿ ಆಗಬಹುದು, ಅದೇ ರೀತಿಯಾಗಿ ಕೆಟ್ಟ ಸಮಯಗಳಾಗಬಹುದು, ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಹನುಮಂತನ ರಕ್ಷೆಯನ್ನ 5ನೇ ತಾರೀಕು ಕೊನೆ ಶ್ರಾವಣ ಶನಿವಾರದ ದಿವಸ ಕಟ್ತಾ ಇದ್ದೇವೆ. ಯಾರೆಲ್ಲರೂ ಸಹ ಇದ್ದಿರಲ್ಲ ಬಂದು ಕಟ್ಟಿಸ್ಕೊಂಡು ಹೋಗ್ಬೋದು, ಶುಭವಾಗ್ಲಿ. ಇನ್ನು ಅದೇ ರೀತಿಯಾಗಿ 8ನೇ ತಾರೀಕು 9ನೇ ತಿಂಗಳು 2026 ಮಂಗಳವಾರ ಮತ್ತೆ ಮಂಗಳಗೌರಿ, ಕೊನೆ ಮಂಗಳಗೌರಿ ವ್ರತ, ಶ್ರಾವಣ ಮಾಸದ ಕೊನೆ ಮಂಗಳಗೌರಿ ವ್ರತವಾಗಿರುತ್ತೆ. ಇನ್ನು 11ನೇ ತಾರೀಕು ಅಮಾವಾಸ್ಯೆ, ಬೆನಕನ ಅಮಾವಾಸ್ಯೆ ಆಗಿರುತ್ತೆ. ಈ ಬೆನಕನ ಅಮಾವಾಸ್ಯೆ ದಿವಸ ವಿಶೇಷವಾಗಿ ತುಂಬಾ ಜನ ಸಾಲ ಬಾಧೆಯಿಂದ ಬಳಲ್ತಾ ಇರ್ತೀರಿ. ಎಷ್ಟು ಖರ್ಚು ಮಾಡ್ಕೊಳ್ತಾ ಇರ್ತೀರಿ, ಸಾಲ 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 ಅನ್ನುವಂಥದ್ದು ಶೂಲವಾಗಿ ಪರಿಣಾಮವಾಗ್ಬಿಟ್ಟಿರುತ್ತೆ. ಸಾಲ ಎನ್ನುವಂತಹ ಶೂಲವು ನಿಮ್ಮಿಂದ ಹೋಗಬೇಕು, ನಿಮ್ಮ ಜೀವನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತು ಶ್ರಾವಣ ಮಾಸದ ಕೊನೆ ದಿವಸ ಶುಕ್ರವಾರ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಂಥ ದಿವಸ ತ್ರಿಪುರ ಚಂಡಿಕಾ ಹೋಮವನ್ನ ಏರ್ಪಾಟು ಮಾಡಿದ್ದೇವೆ. ಯಾರು ಬೇಕಾದ್ರೂ ಸಾಲ ಬಾಧೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು 5 ಕಮಲದ ಹೂವನ್ನ ತಗೊಂಡು ಬಂದು ದೇವಿಗೆ ಅರ್ಪಣೆ ಮಾಡಬೇಕು. ನೀವು ಕೊಡ್ತಕ್ಕಂಥ ಹೂವನ್ನ ನಿಮ್ಮ ಕೈನಲ್ಲೇ ಆ ಒಂದು ಯಾಗಕುಂಡಕ್ಕೆ ಹಾಕಿಸ್ತೀವಿ. ಅದರಿಂದ ದೇವಿಗೆ ಬಹಳ ಪ್ರೀತವಾಗಿ ನಿಮ್ಮ ಋಣಬಾಧೆಗಳು ಹೋಗತ್ತೆ. ಹಾಗಾಗಿ ಯಾರು ಬೇಕಾದ್ರೂ ಸಹ ಬಂದು ಈ ಒಂದು ಯಾಗದಲ್ಲಿ ಪಾಲ್ಗೊಳ್ಬಹುದು. ಇದಕ್ಕೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಶುಲ್ಕ ಅನ್ನುವಂತಹದ್ದು ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ 11ನೇ ತಾರೀಕು ಶ್ರಾವಣ ಮಾಸದ ಕೊನೆ ಶುಕ್ರವಾರ, ಕೊನೆ ದಿವಸ ಮತ್ತು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಕ್ಕಂಥ ಸಾಲಬಾಧ ನಿವಾರಣೆಗಾಗಿ ತ್ರಿಪುರ ಚಂಡಿಕಾ ಹೋಮ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ಅದೇ ರೀತಿಯಾಗಿ ಇನ್ನಷ್ಟು ವಿಶೇಷತೆಗಳನ್ನು ಗಮನಿಸೋದಾಯ್ತು ಅಂದ್ರೆ ನಿಮ್ಗೆ ಸ್ವರ್ಣ ಗೌರಿ ವ್ರತ, ಅದೇ ರೀತಿಯಾಗಿ ವರಸಿದ್ಧಿ ವಿನಾಯಕ ವ್ರತ ಇರ್ತಕ್ಕಂತಹದ್ದು 14ನೇ ತಾರೀಕು, 15ನೇ ತಾರೀಕು ಋಷಿ ಪಂಚಮಿ ಇರ್ತಕ್ಕಂತಹದ್ದು. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಅನಂತನ ಹಬ್ಬ ಬರುತ್ತೆ, ಅನಂತನ ಹುಣ್ಣಿಮೆ ಬರುತ್ತೆ 25ನೇ ತಾರೀಕು ಮತ್ತು 26ನೇ ತಾರೀಕು. ರಾಹು ಜಯಂತಿ ಸಹ 26ನೇ ತಾರೀಕೆ ಇರುತ್ತೆ. ಸೊ ಅದನ್ನೆಲ್ಲ ನಿಮ್ಗೆ ಒಳ್ಳೆ ರೀತಿನಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಇನ್ನು 27ನೇ ತಾರೀಕಿಂದ ಮಹಾಲಯ ಪಕ್ಷ ಪ್ರಾರಂಭವಾಗ್ತಕ್ಕಂಥದ್ದು. ಸೊ ಹಾಗಾಗಿ ಮಹಾಲಯ ಅಮಾವಾಸ್ಯೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ನೆಕ್ಸ್ಟ್ ಅಮಾವಾಸ್ಯೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ. ಈ ಮಹಾಲಯ ಪಕ್ಷ 15 ದಿವಸಗಳು ನಡೀತಕ್ಕಂಥದ್ದು. ನಿಮ್ಮ ಪೂರ್ವಿಕರನ್ನ ನೆನೆಸ್ಕೊಂಡು ಮಾಡ್ತಕ್ಕಂತಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, ಅವರಿಗೆ ಕೊಡಬೇಕಾದಂತಹ ಗೌರವ ಸ್ಥಾನಮಾನಗಳನ್ನ ಇನ್ನೂ ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಹಿರಿಯರು ಪೂಜೆ ಮಾಡ್ತಕ್ಕಂಥದ್ದು. ನಿಮ್ಮ ಪಂಥಾನುಸಾರ ನಿಮ್ಮ ಮನೆತನಗಳಲ್ಲಿ ಬಂದಂತಹ ಪದ್ಧತಿಗಳನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಇನ್ನು ಮಾಸ ವಿಶೇಷತೆಯನ್ನು ತಿಳ್ಕೊಂಡಿದ್ದಾದ್ಮೇಲೆ ಈ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ದಿನಾಂಕಗಳಂದು ಬದಲಾವಣೆ ಆಗತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 2ನೇ ತಾರೀಕಿಗೆ ಶುಕ್ರನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕಿಗೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕಿಗೆ ರವಿಯು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ 18ನೇ ತಾರೀಕಿನಂದು ಕಟಕ ರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. 26ನೇ ತಾರೀಕಿಗೆ ಬುಧನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಗ್ರಹ ಸ್ಥಿತಿಗಳು ಮತ್ತು ಗ್ರಹದ ಚಾರಗಳು ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನ ಈಗ ಗಮನಿಸೋಣ. ತುಲಾ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಲಿತಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಕೆಲಸದ ಸ್ಥಳದಲ್ಲಿದ್ದಂತಹ ಅನೇಕ ಗೊಂದಲಮಯವಾದ ವಾತಾವರಣಗಳು ಕ್ಲಿಯರ್ ಆಗ್ತಕ್ಕಂಥದ್ದು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಂದಷ್ಟು ಶುಭ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ. ಶುಭ ಕಾರ್ಯಗಳು, ಶುಭ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗ್ತದೆ. ನೆಮ್ಮದಿಯಾಗಿರ್ತಕ್ಕಂತಹ ಜೀವನ ಸೆಪ್ಟೆಂಬರ್ನ ತಿಂಗಳಲ್ಲಿ ನಿಮಗೆ ಇರ್ತಕ್ಕಂಥದ್ದು. ದೇಹದಲ್ಲಿದ್ದಂತಹ ಅನಾರೋಗ್ಯಗಳು ದೂರವಾಗ್ತದೆ. ಕೆಲಸ ಕಾರ್ಯಗಳಲ್ಲಿ ಬಹಳ ಆಸಕ್ತಿ ಮತ್ತು ಯಶಸ್ಸು ಎರಡೂ ಸಹ ತುಲಾ ರಾಶಿನಲ್ಲಿ ಹುಟ್ಟಿರುವಂತವರಿಗೆ ಈ ಒಂದು ತಿಂಗಳು ಸಿಗ್ತಕ್ಕಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನದ ಪ್ರಾಪ್ತಿ ಉಂಟಾಗ್ತದೆ. ಜೀವನದಲ್ಲಿದ್ದಂತಹ ಅನೇಕ ಕಿರಿಕಿರಿಯ ವಾತಾವರಣಗಳು ದೂರ ಆಗ್ತಕ್ಕಂಥದ್ದು. ಹೆಂಡತಿ ಮಕ್ಕಳೊಟ್ಟಿಗೆ, ಗಂಡ ಮಕ್ಕಳೊಟ್ಟಿಗೆ ಬಹಳ ಸಂತೋಷದಾಯಕವಾದಂತಹ ಸುಮಧುರವಾದ ಕ್ಷಣಗಳನ್ನ ನೀವು ಕಳಿತೀರಿ. ಪ್ರಮುಖವಾಗಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳ ಭೇಟಿ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ವ್ಯಾಪಾರಗಳು ತುಂಬಾ ಬರದಿಂದ ಸಾಗುತ್ತೆ. ಕೌಟುಂಬಿಕ ಜೀವನದಲ್ಲಿದ್ದಂತಹ ಅನೇಕ ಏರುಪೇರುಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಸರ್ಕಾರಿ ಕೆಲಸಗಳೆಲ್ಲ ಬಹಳ ಸಾಫಲ್ಯವಾಗ್ತಕ್ಕಂಥದ್ದು. ಸ್ಥಿರಾಸ್ತಿಯ ಸಂಪಾದನೆಯ ಯೋಗ
ನಿಮಗೆ ಈ ಒಂದು ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಇದೆ. ಜೊತೆಗೆ ಗೃಹದಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತೆ. ಸಾರ್ವಜನಿಕರಿಂದ ಉತ್ತಮವಾದಂತಹ ಸ್ಪಂದನೆಗಳನ್ನ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಗಳಿಸ್ಕೊಳ್ತೀರಿ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅಗಾಧವಾದಂತಹ ಯಶಸ್ಸು ಸಿಗತಕ್ಕಂತಹ ತಿಂಗಳು ಅಂತಾನೆ ಹೇಳ್ಬಹುದು ಈ ಸೆಪ್ಟೆಂಬರ್ನ ತಿಂಗಳು. ಇದ್ದಕ್ಕಿದ್ದ ಹಾಗೆ ಮಾಸಾಂತ್ಯದಲ್ಲಿ ನಿಮಗೆ ನಿಮ್ಮ ಮೇಲೆ ಒಂದಷ್ಟು ಆರೋಪ ಅಪವಾದಗಳು ಕೇಳಿ ಬರಬಹುದು. ಸ್ವಲ್ಪ ಜಾಗೃತಿಯಾಗಿರಿ. ಯಾವುದನ್ನು ತಲೆಗೆ ಹಾಕೊಳ್ಳೋದು ಬೇಡ, ಮನಸ್ಸಿಗೆ ಹಚ್ಕೊಳ್ಳುವಂಥದ್ದು ಬೇಕಾಗಿಲ್ಲ. ಏನೇ ಆದ್ರೂ ನೀವು ಸ್ವಲ್ಪ ತಾಳ್ಮೆಯಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ, ಎಲ್ಲವೂ ಸಹ ಒಳ್ಳೇದಾಗ್ತದೆ. ಅದೇ ರೀತಿಯಾಗಿ ಯಾರು ಗಾರ್ಮೆಂಟ್ಸ್ ಗಳನ್ನ ನಡೆಸ್ತಾ ಇದ್ದೀರಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನು ಯಾರು ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಮಿಲ್ಕ್ ಪ್ರಾಡಕ್ಟ್ ಗಳ ಬಿಸ್ನೆಸ್ ಅನ್ನ ಯಾರು ಮಾಡ್ತಾ ಇದ್ದೀರಿ, ಟ್ಯುಟೋರಿಯಲ್ ಸೆಂಟರ್ಗಳನ್ನ ಯಾರು ನಡೆಸ್ತಾ ಇದ್ದೀರಿ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ, ಅದೇ ರೀತಿಯಾಗಿ ಈ ಒಂದು ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ IT ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಅತ್ಯುತ್ತಮವಾದಂತಹ ಧನಲಾಭದೊಟ್ಟಿಗೆ ಶುಭ ರೀತಿಯಾಗಿರ್ತಕ್ಕಂತಹ ಬಡ್ತಿ ಅಂದ್ರೆ ಪ್ರಮೋಷನ್ ಸಿಗ್ತಕ್ಕಂತಹ ತಿಂಗಳಾಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ಅನೇಕ ನೋವುಗಳು ದೂರವಾಗ್ತಕ್ಕಂಥದ್ದು, ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಇದ್ದಂತಹ ತೊಂದರೆ ತಾಪತ್ರೆಗಳೆಲ್ಲ ನಿವಾರಣೆ ಆಗತ್ತೆ. ಪ್ರಮೋಷನ್ ಆಗ್ಲೇ ಹೇಳಿದಾಗೆ ಪ್ರಮೋಷನ್ ತುಂಬಾ ಇರುವಂತಹದ್ದು, ಟ್ರಾನ್ಸ್ಫರ್ಗಳು ಸಿಗ್ತಕ್ಕಂಥದ್ದು, ಕೆಲಸದ ನಿರೀಕ್ಷೆನಲ್ಲಿ ಇರ್ತಕ್ಕಂಥವರಿಗೆ ಉತ್ತಮವಾದ ಕೆಲಸಗಳು ಸಿಗ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಯಾರು ತುಂಬಾ ದಿವಸಗಳಿಂದ ವಿದೇಶಕ್ಕೆ ಹೋಗ್ಬೇಕು, ಬೇರೆ ದೇಶಗಳಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ಬೇಕು ಅಂತ ಆಸೆಯನ್ನ ಪಡ್ತಾ ಇದ್ರಲ್ಲ, ಅಂತಹವರಿಗೆ ಈ ಒಂದು ತಿಂಗಳಲ್ಲಿ ತುಂಬಾನೇ ಅನುಕೂಲದಾಯಕವಾಗಿರ್ತಕ್ಕಂತಹ ಪರಿಸ್ಥಿತಿ ಇದೆ. ಎಲ್ಲವೂ ಅನುಕೂಲವಾಗಿದೆ. ಬಟ್ ಎಚ್ಚರಿಕೆ, ಹಿತಶತ್ರುಗಳಿಂದ ನಿಮ್ಮ ಒಳಗಿನ ವಿಚಾರಗಳನ್ನ ಯಾರ ಹತ್ರನೂ ಹಂಚ್ಕೊಳ್ಳೋದು ಬೇಕಾಗಿಲ್ಲ, ಯಾರಿಗೂ ಹೇಳೋದು ಬೇಕಾಗಿಲ್ಲ. ಏನಿದ್ರು ನೀವಾಯ್ತು, ನಿಮ್ ಪಾಡಾಯ್ತು, ನಿಮ್ ಜೀವನ ಆಯ್ತು ಅಂತ ನೀವು ನೆಮ್ಮದಿಯಾಗಿ ಇದ್ಬಿಡಿ. ಮಿಕ್ಕಿದೆಲ್ಲವೂ ಸಹ ಭಗವಂತನ ಕೃಪೆ, ಭಗವಂತನ ದಯೆಯಿಂದ ಎಲ್ಲವೂ ಚೆನ್ನಾಗಿ ಹೋಗ್ತದೆ. ಸಾಲದಿಂದ ಸ್ವಲ್ಪ ವಿಮುಕ್ತಿ, ಜೊತೆಗೆ ಯಾರು ಈ ಸಾಲ ಬಾಧೆಯಿಂದ ಬಳಲ್ತಾ ಇದ್ದೀರಲ್ಲ ಅಂಥವ್ರಿಗಾಗಿಯೇ ಇದೇ ಒಂದು ಸೆಪ್ಟೆಂಬರ್ ತಿಂಗಳ 11ನೇ ತಾರೀಕು ಶುಕ್ರವಾರದ ದಿವಸ, ಅದರಲ್ಲೂ ಶುಕ್ರವಾರ ಅಮಾವಾಸ್ಯೆ ಇರ್ತಕ್ಕಂತಹ ದಿವಸ ನಮ್ಮ ಆಶ್ರಮದ ಅಧಿದೇವತೆಯಾಗಿರ್ತಕ್ಕಂತಹ ತ್ರಿಪುರ ಚಂಡಿಕಾ ಪೂಜೆಯನ್ನ ಮತ್ತು ತ್ರಿಪುರ ಚಂಡಿಕಾ ಹೋಮವನ್ನ ಏರ್ಪಾಟು ಮಾಡಿದ್ದೇವೆ. ಬರ್ತಕ್ಕಂತಹ ಭಕ್ತಾದಿಗಳಿಗೆ ಉಚಿತವಾಗಿ ಅವತ್ತು ಸಾಲಬಾಧ ನಿವಾರಣ ತ್ರಿಪುರ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ. ಬರ್ತಕ್ಕಂತಹ ಭಕ್ತರು 5 ಕಮಲದ ಹೂವನ್ನ ತಗೊಂಡು ಬನ್ನಿ. ಆ ಹೂವನ್ನ ನಿಮ್ಮ ಕೈಯಾರೆ ಯಜ್ಞಕ್ಕೆ ಆಹುತಿಯಾಗಿ ಅರ್ಪಣೆ ಮಾಡಿಸ್ತೇವೆ. ಆ ಕಮಲ ಕರಗಿದ ಹಾಗೆ ನಿಮ್ಮ ಸಾಲಗಳು ಕರಗತ್ತೆ ಬದುಕಿನಲ್ಲಿ. ಹಾಗಾಗಿ ಇದು ಉಚಿತವಾಗಿ ಮಾಡ್ತಾ ಇರತಕ್ಕಂಥದ್ದು. ಯಾರು ಬೇಕಾದ್ರೂ ಬಂದು ಪಾಲ್ಗೊಳ್ಬಹುದು. ಜೊತೆಗೆ ಅಲ್ಲಿ ನಿತ್ಯ ದಾಸೋಹದ ವ್ಯವಸ್ಥೆಗೆ ಯಾರಿಗಾದ್ರೂ ದಿನಸಿಯನ್ನ ದಾನವಾಗಿ ಕೊಟ್ಟು ಸಹಾಯ ಮಾಡಬೇಕು ಅಂತ ಮನಸ್ಸಿರ್ತಕ್ಕಂಥವರು ಒಂದಷ್ಟು ದಿನಸಿಗಳನ್ನ ತಗೊಂಡು ಸಹ ಬರಬಹುದು. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸೊ ಅದೇ ರೀತಿಯಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕು ಅಂದ್ರೆ ಇಲ್ಲಿರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನ ತಿಳ್ಕೊಂಡು ಬರಬಹುದು. ಅದೇ ರೀತಿಯಾಗಿ ಇದೇ ತಿಂಗಳ 5ನೇ ತಾರೀಕು ಶ್ರಾವಣ ಮಾಸದ ಕೊನೆ ಶನಿವಾರ ಆಗಿರೋದ್ರಿಂದಾಗಿ ಯಾರಿಗಾದ್ರೂ ತುಂಬಾ ದೃಷ್ಟಿ ದೋಷಗಳಾಗ್ತಾ ಇದೆ, ಮಾಟಮಂತ್ರ ದೋಷಗಳಿಂದ ಹಿಂಸೆ ಅನುಭವಿಸ್ತಾ ಇದ್ದೀರಾ, ಅದೇ ರೀತಿಯಾಗಿ ತುಂಬಾ ಈ ಪಶು ದೃಷ್ಟಿಗಳಾಗಬಹುದು, ಪ್ರಾಣಿ ದೃಷ್ಟಿಗಳು, ಪ್ರೇತ ದೃಷ್ಟಿಗಳು, ಪಿಶಾಚ ದೃಷ್ಟಿಗಳು, ಪೀಡ ದೃಷ್ಟಿಗಳು ಏನಾದ್ರು ನಿಮಗೆ ಬಾಧೆ ಕೊಡ್ತಾ ಇದೆ, ಮಾಟಮಂತ್ರ ಕೃತಿಮ ದೋಷಗಳು ಹಿಂಸೆ ಕೊಡ್ತಾ ಇದೆ, ಬದುಕಿನಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅಂತ ಏನಾದ್ರೂ ಇತ್ತು ಅಂತ ಹೇಳಿದ್ರೆ 5ನೇ ತಾರೀಕು ಉಚಿತವಾಗಿ ನಮ್ಮ ಆಶ್ರಮದಲ್ಲಿ ಒಂದು ಹನುಮ ರಕ್ಷೆಯನ್ನ ನಿಮ್ಮ ಕೈಗೆ ನಾವೇ ಸ್ವತಃ ಕಟ್ಟಿಕೊಡ್ತೀವಿ. ಯಾರು ಬೇಕಾದ್ರೂ ಬಂದು ಹನುಮಂತನಿಗೆ ಮತ್ತು ಶನಿದೇವರಿಗೆ ನಿಮ್ಮ ಕೈಯಾರೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿದಂಥವರಿಗೆ ನಾವೇ ಸ್ವತಃ ಆ ಒಂದು ಹನುಮ ರಕ್ಷೆಯನ್ನು ನಿಮ್ಮ ಕೈಗೆ ಕಟ್ತೀವಿ. ಯಾರ್ಯಾರಿಗೆ ಈ ಅಷ್ಟಮ ಶನಿಯ ಪೀಡೆ ಇರಬಹುದು, ಅರ್ಧಾಷ್ಟಮ ಶನಿಯ ಪೀಡೆ ಇರುವಂಥದ್ದು, ಪಂಚಮ ಶನಿಯ ಪೀಡೆ, 7.5 ಯಾರ್ಯಾರಿಗೆಲ್ಲ ಹಿಂಸೆ ಕೊಡ್ತಾ ಇದೆ ಅಂಥವ್ರು ಬಂದು ನೇರವಾಗಿ ಹನುಮ ಸಮೇತ ಶನೇಶ್ವರ ಸ್ವಾಮಿಗೆ ನಿಮ್ಮ ಕೈಯಾರೆ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡಿ ಸ್ವಾಮಿಯನ್ನ ಮುಟ್ಟಿ ಸ್ಪರ್ಶ ಮಾಡಿ ಅವರ ಅನುಗ್ರಹವನ್ನ ಪಡ್ಕೊಳ್ತಕ್ಕಂತಹ ಸಕಾಲ ಬಂದಂಥವರಿಗೆ ಹನುಮ ರಕ್ಷೆಯನ್ನ ಉಚಿತವಾಗಿ ನಾವು ಕಟ್ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯಾರು ಬೇಕಾದ್ರೂ ಬಂದು ಪಾಲ್ಗೊಳ್ಬಹುದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ತಾವೆಲ್ಲರೂ ಸಹ ಬಂದು ಹನುಮಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇನ್ನು ವ್ಯಾಪಾರಸ್ಥರಿಗೆ ತಕ್ಕ ಮಟ್ಟಕ್ಕೆ ಉದ್ಯೋಗಗಳು, ವ್ಯಾಪಾರದಲ್ಲಿ ಅಭಿವೃದ್ಧಿಗಳು ತುಂಬಾ ಚೆನ್ನಾಗಾಗ್ತದೆ. ಅಧಿಕವಾಗಿರ್ತಕ್ಕಂತಹ ಲಾಭದ ಜೊತೆಗೆ
ಖರ್ಚುಗಳು ಕಡಿಮೆ ಆಗ್ತಕ್ಕಂತಹ ತಿಂಗಳಾಗಿರುತ್ತೆ. ಹಣಕಾಸಿನ ಸಮಸ್ಯೆನು ತುಲಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಬರಲಾರದು. ರೈತರಿಗೂ ಅಷ್ಟೇ ಸ್ವಲ್ಪ ಶ್ರಮ ಹೆಚ್ಚಿಗೆ ಆದ್ರೂ ನಿಮ್ಗೆ ಅನುಕೂಲಗಳು ಜಾಸ್ತಿ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಮಾಡೋದ್ರಿಂದ ನಿಮ್ಗೆ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬರೋದು ಖಾತ್ರಿಯಾಗಿರುತ್ತೆ. ನಿಮ್ಮ ತುಂಬಾ ದಿವಸದ ಕನಸುಗಳು ನನಸಾಗತಕ್ಕಂತಹ ಶುಭವಾದ ಸಂದರ್ಭ ಇದೇ ಒಂದು ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ಅದರಲ್ಲೂ ಈ ಒಂದು ಶ್ರಾವಣ ಸಮೇತ ಭಾದ್ರಪದ ಇರತಕ್ಕಂತಹ ಈ ಶ್ರಾವಣ ಭಾದ್ರಪದದ ಸೆಪ್ಟೆಂಬರ್ನ ತಿಂಗಳು ಬದುಕಿನಲ್ಲಿ ಅನೇಕ ಶುಭಯೋಗಗಳನ್ನ ತಂದುಕೊಡ್ತಕ್ಕಂಥದ್ದು. ಇನ್ನಷ್ಟು ಶುಭ ಫಲಗಳು ನಿಮ್ಮ ಬದುಕಿಗೆ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪರಿಹಾರವನ್ನು ತಿಳಿಸೋಣ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನ ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಆಂಜನೇಯ ದಂಡಕ ಸ್ತೋತ್ರವನ್ನ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ 11 ಎಳ್ಳು ಬತ್ತಿಯನ್ನ ಹಚ್ತಾ ಆಂಜನೇಯ ದಂಡಕ ಸ್ತೋತ್ರವನ್ನ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮೆಲ್ಲರ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಹೋಗ್ಲಿ ಅಂತ ಹೇಳ್ತಾ ಈ ಒಂದು ತುಲಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.